ಕುಶಾಲನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸ್ವಾತಿ ಅವರ ವಿರುದ್ಧ ಕುಶಾಲನಗರ ತಾಲೂಕು ಸಮಾನ ಮನಸ್ಕರ ವತಿಯಿಂದ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಕುಶಾಲನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಿಂದ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗಮಿಸುವಂತೆ ಪಟ್ಟು ಹಿಡಿದರು. ಇಲ್ಲದಿದ್ದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ನಂತರ ಜಿಲ್ಲಾ ಉಪವಿಭಾಗಾಧಿಕಾರಿ ವಿನಾಯಕ್ ನರವಡೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ದೂರುಗಳನ್ನು ಆಲಿಸಿ ಮನವಿಯನ್ನ ಸ್ವೀಕಾರ ಮಾಡಿದರು. ಬಳಿಕ ಮಾತನಾಡಿದ ಅವರು, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅವರಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ದೂರು ನೀಡಿದ್ದಾರೆ. ಈ ಬಗ್ಗೆ ಸದಸ್ಯ ಕಾರ್ಯದರ್ಶಿಗೆ ನೋಟಿಸ್ ನೀಡಲಾಗುತ್ತೆ ಎಂದರು. ಎಲ್ಲಿಯ ತನಕ ಹೋರಾಟ? ಸಾರ್ವಜನಿಕರಿಂದ ದರ್ಪ ತರುವ ಅಧಿಕಾರಿಗೆ, ದರ್ಪ ತರುವ ಅಧಿಕಾರಿಗೆ ಅಧಿಕಾರಿಗಳಿಗೆ ತಾಳ್ಮೆ ಇರಬೇಕು ಸರ್. ಯಾವುದೇ ಈ ಸರ್ಕಾರಿ ಪಬ್ಲಿಕ್ ಸೆಕ್ಟರ್ ಇರಬೇಕಾದ್ರೆ ತಾಳ್ಮೆಯಿಂದ ಇರಬೇಕು. ಸಾರ್ವಜನಿಕರಿಗೆ ಏನಾಯ್ತದೆ ನಮ್ಮಿಂದ ಆಗ್ತದೆ ಅದು ಮಾಡಿಕೊಡ್ಬೇಕು. ಸಣ್ಣ ಪುಟ್ಟ ಏನಾದರೂ ಲೋಪಗಳಿದ್ದರೆ ಮಾಡಿ ಸರಿಪಡಿಸಿ ಮಾಡಿಕೊಡ್ಬೇಕು. ಅದು ಬಿಟ್ಬಿಟ್ಟು ಬೇರೆ ಬೇರೆ ಲೇಔಟ್ಗಳಿಗೆಲ್ಲ ಏನೂ ಸಮಸ್ಯೆ ಮಾಡಲ್ಲ. ಅನಧಿಕೃತವಾಗಿ ಬಡಾವಣೆ ನಿರ್ಮಾಣ ಆದ್ರೂ ಅದ್ರ ಬಗ್ಗೆ ಚಕಾರ ಇತ್ತಲ್ಲ. ಸಣ್ಣ ಪುಟ್ಟ ಸಪರೇಷನ್ ಮಾಡಿದ್ರೆ ಕಸ ಬರಬೇಕು. ಅದೊಂದು ಮನೆ ಟಿಪಿನಲ್ಲಿ ಏನಾದರೂ ಕಂಪ್ಲೇಂಟ್ಸ್ ಇತ್ತು, ಅದು ಜನರು ಕೊಟ್ಟಿದ್ದಾರೆ. ಮೊದಲನೇ ಏನಿದೆ ಅಂತ ಅಧಿಕಾರಿ ಸಿಗ್ತಾನೆ ಇಲ್ಲ ಅಂತ ಒಂದು ಮೇಜರ್ ಇಶ್ಯೂ. ಸೊ ಅದು ಮಾಡೋಕ್ಕೆ ಇದರಲ್ಲಿ ಏನಾದರೂ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಮಾಡ್ಬೋದಾ, CCTVs ಹಾಕ್ಬೋದಾ, ಅದು ನೋಡಿಕೊಂಡು ನಾನು ಖುದ್ದಾಗಿ ಇದು ಆ್ಯಕ್ಷನ್ ತಗೊಳ್ತಾ ಇದ್ದೀನಿ. ಮತ್ತೆ ಜನರಿಗೆ ಯಾವ ಕೆಲಸಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದು ಗೊತ್ತಿಲ್ಲ ಅಂತ ಅವ್ರ ಅಧಿಕಾರಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಅದು ಮಾಡೋಕ್ಕೆ ಕೂಡ ಒಂದು ನೋಟಿಸ್ ಬೋರ್ಡ್ ಮೇಲೆ ಯಾವ ಕೆಲಸಕ್ಕೆ ಯಾವ ದಾಖಲಾತಿ ಇರಬೇಕು ಅದು ಸ್ವಲ್ಪ ನಾವೇ ಒಂದು ಸಿಟಿಸನ್ಸ್ ಚಾರ್ಟರ್ಸ್ ಥರ ಮಾಡಿಕೊಡ್ತೀವಿ. ಮತ್ತೆ ಇದರಲ್ಲಿ ಬೇರೆ ಏನಾದರೂ ಇಶ್ಯೂಸ್ ಇದ್ದರೆ ಅದು ಖುದ್ದಾಗಿ ಅಟೆಂಡ್ ಮಾಡಿಕೊಂಡು, ಈಗ ಆಚಾರ ಸಂಹಿತೆ ನಡೀತಾ ಇರುವುದರಿಂದ ಹೊಸ ಅಪ್ಲಿಕೇಶನ್ಸ್ ಇಮಿಡಿಯೇಟ್ ಆಗಿ ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಬಟ್ ಹಳೆದು ಏನೇನು ಅಪ್ಲಿಕೇಶನ್ಸ್ ಇತ್ತು, ಏನೇನು ಮೀಟಿಂಗ್ಸ್ ಆಯಿತು, ಅದರಲ್ಲಿ ಏನೇನು ಡಿಸಿಷನ್ಸ್ ತಗೊಳಿದ್ರು ಅವರು, ಅದು ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಡ್ತೀವಿ. ಕುಶಾಲನಗರ ಯೂತ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಆದಂ, ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ KB ರಾಜು, ಡಾಕ್ಟರ್ BR ಅಂಬೇಡ್ಕರ್ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ HC ಜಯಪ್ರಕಾಶ್, ಉಪಾಧ್ಯಕ್ಷ ಇಬ್ರಾಹಿಂ, ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಜಗದೀಶ್, ಮಹಿಳಾ ಸಮಾಜದ ಅಧ್ಯಕ್ಷೆ ಸೆಲಿನಾ ಡಿಕುನ್ನ, ಕಾರ್ಯದರ್ಶಿ ಶೈಲಾ ಕುಮಾರಿ, ಕರ್ನಾಟಕ ಕಾವಲುಪಡೆ ತಾಲೂಕು ಅಧ್ಯಕ್ಷೆ ಇಂದಿರಾ, ಹರದೂರು ಗ್ರಾಮ ಪಂಚಾಯತ್ ಸದಸ್ಯ MA ಮುಸ್ತಫಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಏನು ಕುಶಾಲನಗರದ ಯೋಜನಾ ಪ್ರಾಧಿಕಾರದ ಅಧಿಕಾರಿ ಕಾರ್ಯದರ್ಶಿ ಆದಂಥ ಸ್ವಾತಿರವರು ಸಾರ್ವಜನಿಕರ ಜೊತೆ ಏನು ಒಂದು ಅಸಭ್ಯ ರೀತಿಯಲ್ಲಿ ಒಂದು ಅವರ ದರ್ಪದಿಂದ ವರ್ತನೆಯನ್ನು ಮಾಡ್ತಾ ಇದ್ರು, ಅದನ್ನು ಖಂಡಿಸಿ ಇವತ್ತು ಜನಸಾಮಾನ್ಯರ ತೊಂದರೆಗೆ ಸ್ಪಂದಿಸಿದಂಥ ಅಧಿಕಾರಿಗಳ ಹೋರಾಟವನ್ನು ಕೈಗೊಂಡಿದ್ವಿ. ಇವತ್ತು ನಮ್ಮೊಂದಿಗೆ ಕುಶಾಲನಗರದ ಬಹಳಷ್ಟು ಸಂಘ ಸಂಸ್ಥೆಗಳು, ಕಾವಲುಪಡೆ, ದಲಿತ ಸಂಘರ್ಷ ಸಮಿತಿಯವರು, ಅಂಬೇಡ್ಕರ್ ಜನಪರ ವೇದಿಕೆಯವರು, ಅದೇ ರೀತಿಯಾಗಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘದ ಒಟ್ಟುಗಳು ನಮ್ಮದೇ ಕೈ ಜೋಡಿಸಿದ್ದಾರೆ. ಇವತ್ತು ಏನು ಕುಶಾಲನಗರದಲ್ಲಿ ಸಾರ್ವಜನಿಕರು ಏನು ಬಂದು ಕಷ್ಟವನ್ನು ಹೇಳ್ಕೊಳ್ತಾರೆ ಅಧಿಕಾರಿ ಜೊತೆಲಿ, ಅದಕ್ಕೆ ಶೀಘ್ರಗತಿಯಲ್ಲಿ ಸ್ಪಂದಿಸದೆ 2 ತಿಂಗಳು 3 ತಿಂಗಳು ಅಲ್ದಾಡಿಸೋದವ್ರನ್ನ ಅವ್ರ ಜನ ಬೇವಜಾವತಿಯಿಂದ ಮಾತಾಡೋದು, ಮತ್ತು ಆ ಕಚೇರಿಯಲ್ಲಿ ಬಂದು ಕೂರಿಸಿ ಮಾತಾಡುವಂಥ ಒಂದು ಮುದ್ದು ಧೋರಣೆ ಇಲ್ಲ. ಅವ್ರ ಹತ್ರ ಚೇರನ್ನು ತೆಗೆಸಿ ಅವ್ರನ್ನ ನಿಲ್ಲಿಸಿ 1 ಗಂಟೆ 2 ಗಂಟೆ ನಿಲ್ಲಿಸಿ ಮಾತಾಡುವಂಥ ಒಂದು ಏನು ಅವರ ದರ್ಪದ ಅಧಿಕಾರವನ್ನು ನಡೆಸ್ತಾ ಇದ್ರು. ಅದರ ವಿರುದ್ಧವಾಗಿ ಕುಶಾಲನಗರ ವೇಗವಾಗಿ ಬೆಳೆಯುತ್ತಿರುವ ನಗರ. ಸುಮಾರು 65ರಿಂದ 75 ಬಡಾವಣೆಗಳಿದ್ದಾವೆ. ಇಲ್ಲಿ ಕುಶಾಲನಗರ ಅಭಿವೃದ್ಧಿಗೆ ಕೂಡ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಯಾರ ಬಡವರು ಬಂದು ಒಂದು ಮನೆ ಕಟ್ಟಲಿಕ್ಕೆ ಏನು ಒಂದು ಇದಿದೆ ಅದನ್ನು ನೋಡಬೇಕು, ನೀವು ಪರಿಶೀಲನೆ ಮಾಡಿ ನಮ್ಗೆ ಆದೇಶ ಕೊಡಬೇಕು ಅಂದರೆ ಅದಕ್ಕೆ ಸ್ಪಂದಿಸೋದಿಲ್ಲ. ಹಣ ಕೊಟ್ಟವರು ಪರವಾಗಿ ಕೆಲಸ ಮಾಡ್ತಾರೆ. ಮತ್ತು ಯಾವುದೇ ಜನ ಬಂದರೂ ಕೂಡ ಅವ್ರನ್ನ ಕೇವಲವಾಗಿ ಅವ್ರನ್ನ ನಿಲ್ಲಿಸಿ ಮಾತಾಡಿಸ್ತಾರೆ. ಸೌಜನ್ಯದ ರೀತಿ ಇಲ್ಲ, ಒಂದು ಚೇರ್ ಹಾಕಿ ಕೂರಿಸೋದಿಲ್ಲ. ಯೋಜನಾ ಪ್ರಾಧಿಕಾರ ಅಧಿಕಾರಿ ವಿರುದ್ಧ ಇವತ್ತು ಸಮಾನ ಮನಸ್ಕರು ಮತ್ತು ಎಲ್ಲ ಸಂಘಟನೆಸವರು ಏನು ಇವತ್ತು ಒಂದು ಹೋರಾಟ ಮಾಡೋದು, ಕುಶಾಲನಗರದಲ್ಲಿ ಬಹುತೇಕ ಅಧಿಕಾರಿಗಳಿದ್ದಾರೆ. ಎಲ್ಲರೂ ಸಾರ್ವಜನಿಕವಾಗಿ ಭಾಳ ಚೆನ್ನಾಗಿ ಭಾಳ ಜನಸ್ನೇಹಿಗಿರ್ತಾರೆ. ಆದರೆ ಈ ಒಂದು ಅಧಿಕಾರಿ ಮಾತ್ರ ಸಾರ್ವಜನಿಕ ಅಂತ ಬಂದಾಗ ಅನುಚಿತ ವರ್ತನೆ ಮಾಡೋದು.